ಒಂದೇ ಒಂದು ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಒಂದು ರಾಜ್ಯದ್ದು ಸುಮಾರು 4 ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಅಥವಾ 4 ಮುಖ್ಯಮಂತ್ರಿಗಳ ಬದಲಾವಣೆಯ ಭವಿಷ್ಯವನ್ನು ನುಡಿತಾ ಇದೆ. ಅಷ್ಟೇ ಅಲ್ಲ, ಒಂದು ಬಹುಮುಖ್ಯವಾದಂತಹ ವಿಚಾರ ಏನು ಅಂದರೆ ಪ್ರಧಾನಿ ಮೋದಿಯವ್ರಿಗೂ ಕೂಡ ಅವರ ಕುರ್ಚಿ ಉಳಿಯೋದಿಲ್ವೋ ಅನ್ನುವಂತಹ ಒಂದು ಗೊಂದಲ ಏನಿದೆ, ಆ ಗೊಂದಲಕ್ಕೆ ಕ್ಲಾರಿಟಿ ಕೊಡುತ್ತೆ. ಅದು ಬಿಹಾರ ವಿಧಾನಸಭಾ ಚುನಾವಣೆ. ಯಾಕೆ? ಒಂದು ವೇಳೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಸೋತರೆ ಅಥವಾ ಮಹಾಗಠಬಂಧನ್ ಸೋತರೆ, NDA ಅಧಿಕಾರಕ್ಕೆ ಬಂದರೆ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಿಲ್ವೋ ಅನ್ನೋದನ್ನು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತಹ BJP ನಿರ್ಧರಿಸುತ್ತೆ. ಅಲ್ಲಿಗೆ ಒಬ್ಬ ಮುಖ್ಯಮಂತ್ರಿಯ ವ್ಯತ್ಯಾಸಗಳು ಗೊತ್ತಾಗುತ್ತೆ. ಇಂಡಿಯಾ ಕೂಟ ಗೆದ್ರೆ ಅಲ್ಲಿ ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿಯಾಗಿ ಕೂರುವಂತಹ ಸಾಧ್ಯತೆಗಳಿರುತ್ತೆ. ಇದು ಇಬ್ಬರು CMಗಳ ಲೆಕ್ಕಾಚಾರ. ಒಂದು ವೇಳೆ ಇಂಡಿಯಾ ಕೂಟ ಬಹುದೊಡ್ಡ ಗೆಲುವನ್ನು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗಳಿಸಿಕೊಂಡರೆ, ಮಹಾಗಠಬಂಧನ್ ಸರ್ಕಾರ ಬಂದರೆ, ಅಲ್ಲಿಂದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರ ಸರ್ಕಾರ ಇದೆ. ಬಿಹಾರದ ರಿಸಲ್ಟ್ ಕಾಂಗ್ರೆಸ್ಗೆ ಪೂರಕವಾಗಿ ಬಂದರೆ ರೇವಂತ್ ರೆಡ್ಡಿ ಅವರ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಥೇಟ್ ರಾಜ್ಯದ ರೀತಿಯಲ್ಲೇ ಅಲ್ಲೂ ಕೂಡ ಪದೇ CM ಚೇಂಜ್ ಆಗ್ತಾರೆ ಅಂತ ಇನ್ನೊಂದು ಬಣ ಚರ್ಚೆ ಮಾಡ್ತಾನೇ ಇದೆ. ಇನ್ನು ತೆಲಂಗಾಣದ ಲೆಕ್ಕ ಹಾಗಾದರೆ ಬಿಹಾರದಲ್ಲಿ ಕಾಂಗ್ರೆಸ್ಗೆ ಪೂರಕವಾದ ಒಂದು ರಿಸಲ್ಟ್ ಬಂದರೆ ಸಿದ್ದರಾಮಯ್ಯ ಅವರ ಸರ್ಕಾರದ ವ್ಯತ್ಯಾಸಗಳು ಆಗುತ್ತೆ. ಸಿದ್ದರಾಮಯ್ಯ ಅವರನ್ನು ಮುಂದುವರಿಸಬೇಕಾ ಅಥವಾ DK ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟಬೇಕಾ ಅಂತಹ ಚರ್ಚೆಗಳು ಕೂಡ ಜೀವ ಪಡ್ಕೋತಾವೆ. ಆಗೇನಾದರೂ ಆದರೆ ಈ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ದಿನಗಳು ಬರಬಹುದು. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಲ 2.5 ವರ್ಷ ನೀವು ರಾಜ್ಯಭಾರ ಮಾಡಿದ್ರಿ, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೈಕಮಾಂಡ್ ಹೇಳಬಹುದು. ಆದರೆ ಒಬ್ಬ ಅಹಿಂದ ನಾಯಕನನ್ನು CM ಸ್ಥಾನದಿಂದ ಇಳಿಸುವಂತಹ ಬಹುದೊಡ್ಡ ದುಸ್ಸಾಹಸಕ್ಕೆ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಕಾಂಗ್ರೆಸ್ನವರು ಇದ್ದರೆ ಅದು ಕೇವಲ ಸಿದ್ದರಾಮಯ್ಯ ಅವರು. ಅಲ್ಲಿಗೆ ನೋಡಿ, ಬಿಹಾರದಲ್ಲಿ ಇಬ್ಬರು CMಗಳಾದರು, ತೆಲಂಗಾಣ CM, ಕರ್ನಾಟಕ CM. ಇದಲ್ಲದೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಉರುಳಿ ಬೀಳಬಹುದು. ಒಂದು ವೇಳೆ ಮಹಾಗಠಬಂಧನ್ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡ್ತು ಅಂದರೆ ಮಹಾರಾಷ್ಟ್ರದಲ್ಲಿ NCP, ಉದ್ಧವ್ ಠಾಕ್ರೆ ಶಿವಸೇನೆ ಜೊತೆಲಿ ಏಕನಾಥ್ ಶಿಂದೆ ಅವರ ಒಂದು ಬಣ ಏನಿತ್ತು ಅದು ಕೂಡ ಮತ್ತೆ ವಾಪಸ್ ಆಗುತ್ತೆ. ಸರ್ಕಾರ ರಚನೆ ಮಾಡ್ತಾರೆ. ದೇವೇಂದ್ರ ಫಡ್ನವೀಸ್ ಅವರನ್ನು ಇಳಿಸಿ ಮತ್ತೆ ಮಹಾವಿಕಾಸ್ ಅಘಾಡಿಯ ಸರ್ಕಾರ ಮಹಾರಾಷ್ಟ್ರದಲ್ಲಿ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಿಹಾರದ ರಿಸಲ್ಟ್ ಹೇಗಿರುತ್ತೆ ಅಂದರೆ, ಮಹಾಗಠಬಂಧನ್ ಏನಾದರೂ ಅಧಿಕಾರ ಪಡ್ಕೊಂಡ್ರೆ, ಸರ್ಕಾರ ರಚನೆ ಮಾಡಿದ್ರೆ, ಕೇಂದ್ರದಲ್ಲಿ ನಿತೀಶ್ ಕುಮಾರ್ ಅವರು ತಮ್ಮ ವಿಶ್ವಾಸವನ್ನು ಬೇರೆಡೆಗೆ ತೋರಿಸುವಂತಹ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಚಂದ್ರಬಾಬು ನಾಯ್ಡು ಅವರು ಕೂಡ ತುಸು ವ್ಯತ್ಯಾಸಗಳನ್ನು ಮಾಡೋ ಮೂಲಕ ಕ್ಲಿಯರ್ ಮ್ಯಾಜಿಕ್ ನಂಬರ್ ಅಂತೂ ಮೋದಿಯವರ ಸರ್ಕಾರಕ್ಕಿಲ್ಲ. ಈ ಇಬ್ಬರನ್ನು ನೆಚ್ಕೊಂಡಿದ್ದಾರೆ. ಈ ಇಬ್ಬರೇನಾದರೂ ಕೈ ಕೊಟ್ಟರೆ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮತ್ತು NCPಯ ಬೆಂಬಲವನ್ನು ಪಡೆಯುವಂತಹ ಪ್ರಯತ್ನಗಳನ್ನು ಕೂಡ ಅಮಿತ್ ಶಾ ಅವರು ಮಾಡ್ತಿದ್ದಾರೆ ಅನ್ನೋದನ್ನ ಇತ್ತೀಚಿನ ಬೆಳವಣಿಗೆಗಳಿಂದ ಗೊತ್ತಾಗ್ತಿದೆ. ಆದರೆ ಅದೂ ಸಾಧ್ಯವಾಗದೆ ಹೋದರೆ ಮೋದಿ ಅವರ ಸರ್ಕಾರ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ ಮುರಿದು ಬೀಳುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನೋಡಿ, ಒಂದು ಬಿಹಾರದ ರಿಸಲ್ಟ್ NDA ಗೆದ್ರೆ ಮೋದಿ ಅವರು ಪೂರ್ಣಾವಧಿಯಲ್ಲಿ ಇರ್ತಾರೆ. NDA ಸೋತು ಇಂಡಿಯಾ ಮೈತ್ರಿಕೂಟ ಅಥವಾ ಮಹಾಗಠಬಂಧನ್ ಸರ್ಕಾರ ಬಂದರೆ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ, ಮಹಾರಾಷ್ಟ್ರದಲ್ಲಿ, ಬಿಹಾರದಲ್ಲೂ ಕೂಡ ವ್ಯತ್ಯಾಸಗಳಾಗತ್ತೆ. ಬಿಹಾರದ ರಿಸಲ್ಟ್ ಏನಾಗಬಹುದು? ಮತ್ತೆ ಮೋದಿ ಅವರ ಕೈ ಬಲಪಡಿಸುವಂತಹ ಎಲ್ಲ ಶಕ್ತಿಯನ್ನು, ಬಲವನ್ನು, ಬೆಂಬಲವನ್ನು ಬಿಹಾರದ ಜನ ಕೊಡ್ತಾರಾ? ಅಥವಾ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗುವಂತಹ ದಿನಗಳು ಮುಂದೆ ಬರಬಹುದಾ? ಕಮೆಂಟ್ ಮಾಡಿ.